ಈ ವಿಡಿಯೋವನ್ನು ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ನಮಸ್ಕಾರ. ಹೇಗಿದ್ರ ಎಲ್ರು? ತಮಗೆಲ್ಲರಿಗೂ ಈ ಪಯಣ ಯೂಟ್ಯೂಬ್ ಚಾನೆಲ್ ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಒನ್ ಡೇ ನಲ್ಲಿ ಏನೇನ್ ನ್ಯೂಸ್ ಆಗಿರ್ತಾವಲ್ವಾ, ಆ ನ್ಯೂಸ್ ಗಳನ್ನು ಈ ಕ್ವಿಕ್ ನ್ಯೂಸ್ ಅಪ್ಡೇಟ್ ಗಳ ಈ ನ್ಯೂಸ್ ಬುಲೆಟಿನ್ ನಲ್ಲಿ ಕವರ್ ಮಾಡಲಾಗುತ್ತೆ. ಅದಕ್ಕೆ ನೀವೆಲ್ಲರೂ ಈ ವಿಡಿಯೋನು ಕೊನೆವರೆಗೆ ನೋಡಿ. ಹಾಗೆ ವಿಡಿಯೋ ಏನಾದ್ರೂ ಇಷ್ಟವಾದ್ರೆ ವಿಡಿಯೋನು ಲೈಕ್ ಮಾಡಿ. ಹಾಗೆ ಇದೇ ರೀತಿ ಹೊಸ ವಿಡಿಯೋಗಾಗಿ ನಮ್ಮ ಈ ಪಯಣ ಯೂಟ್ಯೂಬ್ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇರಾನಿನ ಸುಪ್ರೀಂ ಲೀಡರ್ ಅಯತುಲ್ಲಾ ಅಲಿ ಖಮೇನಿ ಅವರು ಇಸ್ರೇಲ್ ನ ದಾಳಿಯಲ್ಲಿ ನಿನ್ನೇನ್ ಸಾವನ್ನಪ್ಪಿದ್ರಲ್ವಾ, ಅವರ ಸಾವಿನ ನಂತರ ಅವರ ಸ್ಥಾನ ಏನ್ ತೆರವಾಗಿತ್ತಲ್ವಾ, ಆ ಸ್ಥಾನಕ್ಕೆ ಅವರ ಮಗನನ್ನು ಕೂರಿಸಲಾಗುವುದು ಅಂತ ಸುದ್ದಿ ಮಾಧ್ಯಮಗಳು ವರದಿ ಮಾಡ್ತಾ ಇದ್ವು. ಆದ್ರೆ ಇದೀಗ ಗಾರ್ಡಿಯನ್ಸ್ ಕೌನ್ಸಿಲ್ ನ ಧರ್ಮಗುರುಗಳಾದಂತ ಅಯತುಲ್ಲಾ ಅಲಿರೇಜಾ ಅರಾಫಿ ಅವರನ್ನು ಇರಾನ್ ನ ಸರ್ವೋಚ್ಚ ನಾಯಕರನ್ನಾಗಿ ಮಾಡಲಾಗಿದೆ ಅಂತ ಇರಾನಿನ ಸುದ್ದಿ ಮಾಧ್ಯಮಗಳೇ ವರದಿ ಮಾಡ್ತಾ ಇವೆ. ಇವರ ಸುಪ್ರೀಂ ಲೀಡರ್ ನ ಸ್ಥಾನ ಏನದಲ್ವಾ, ಆ ಸ್ಥಾನ ಅಲ್ಲಿನ ಅಧ್ಯಕ್ಷರಾದಂತ ಮಸೂದ್ ಪೆಜೆಸ್ಕಿಯಾನ್ ಮತ್ತು ಅಲ್ಲಿನ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳ ಸ್ಥಾನಕ್ಕೆ ಸಮ ಅಂತ ಹೇಳಲಾಗ್ತಾ ಇದೆ. ಈ ಇಸ್ರೇಲ್ ಮತ್ತು ಅಮೆರಿಕದ ದಾಳಿಯಲ್ಲಿ ಇರಾನಿನ ಸುಪ್ರೀಂ ಲೀಡರ್ ಆದಂತ ಅಯತುಲ್ಲಾ ಅಲಿ ಖಮೇನಿ ಅವರು ಸಾವನ್ನಪ್ಪಿದ್ರು ನಿನ್ನೆ. ಇರಾನ್ ನಲ್ಲಿ ಅವರು ಸಾವನ್ನಪ್ಪಿರೋ ವಿಷಯ ತಿಳಿದು ಕೆಲವೊಬ್ರು ದುಃಖ ಆದ್ರೆ ಇನ್ನು ಕೆಲವೊಬ್ರು ಡ್ಯಾನ್ಸ್ ಮಾಡ್ತಾ ಇರೋ ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ವು. ಈ ಎರಡೂ ದೇಶಗಳ ದಾಳಿಯಿಂದ ಅವ್ರೇನ್ ಹತ್ಯೆ ಐತಲ್ವಾ, ಆ ಹತ್ಯೆಯನ್ನು ಖಂಡಿಸಿ ಭಾರತದಲ್ಲೂ ಕೂಡ ಜಮ್ಮು ಕಾಶ್ಮೀರ ಮತ್ತು ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿಂದು ಪ್ರತಿಭಟನೆ ಕೂಡ ಮಾಡಲಾಯಿತು. ಆ ಪ್ರತಿಭಟನೆಯಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ನ ವಿರುದ್ಧ ಘೋಷಣೆಗಳು ಕೂಡ ಕೂಗಲಾಯಿತು. ನೀವೆಲ್ಲ ಕೇಳಬಹುದು, ಅವರು ಇರಾನ್ ನಲ್ಲಿ ಸಾವನ್ನಪ್ಪಿರಬಹುದು, ಯಾಕೆ ಭಾರತದಲ್ಲಿ ಈ ರೀತಿಯ ಪ್ರತಿಭಟನೆ ಅಂತ. ಅವರು ಇಡೀ ವಿಶ್ವಾದ್ಯಂತ ತನ್ನ ಅನುಯಾಯಿಗಳನ್ನು ಕೂಡ ಹೊಂದಿದ್ರು. ಹಾಗೆ ಅವರು ಇಡೀ ವಿಶ್ವಾದ್ಯಂತ ಮುಸ್ಲಿಂನ ಧರ್ಮಗುರುಗಳು ಕೂಡ ಆಗಿದ್ರು. ಈ ದಾಳಿ ಮಾಡಿ ಖಮೇನಿ ಅವರ ಹತ್ಯೆನ್ ಮಾಡಲಾಯ್ತಲ್ವಾ, ಮಾಡಿದ ಬೆನ್ನಲ್ಲೇ ರಷ್ಯಾ ಅಧ್ಯಕ್ಷರಾದಂತ ವ್ಲಾಡಿಮಿರ್ ಪುಟಿನ್ ಅವರು ಇದೀಗ ಮೊದಲ ಬಾರಿಗೆ ಪ್ರತಿಕ್ರಿಯಿಸಿದ್ದಾರಂತ ಕ್ರೆಮ್ಲಿನ್ ತಿಳಿಸಿದೆ. ಇಸ್ರೇಲ್ ಮತ್ತು ಅಮೆರಿಕ ಮಾಡಿರೋ ಈ ಹತ್ಯೆ ಅಂತಾರಾಷ್ಟ್ರೀಯ ಕಾನೂನಿಗೆ ಬಾಹಿರ ಅಂತ ಪುಟಿನ್ ಅವರು ಹೇಳಿದ್ರು. ಹಾಗೆ ಇರಾನಿನ ಅಧ್ಯಕ್ಷರಾದಂತ ಮಸೂದ್ ಪೆಜೆಸ್ಕಿಯನ್ ಅವರಿಗೆ ಸಂತಾಪ ಕೂಡ ಸೂಚಿಸಿದ್ರು. ಇಸ್ರೇಲ್ ಮತ್ತು ಅಮೆರಿಕ ಸೇರಿ ಇರಾನಿನ ಸರ್ವೋಚ್ಚ ನಾಯಕರಾದಂತ ಅಯತುಲ್ಲಾ ಅಲಿ ಖಮೇನಿ ಅವರ ಹತ್ಯೆನ್ ಮಾಡ್ತಲ್ವಾ, ಆ ಹತ್ಯೆಯನ್ನು ಭಾರತದ ಪ್ರಧಾನಿ ಸೇರಿದಂತೆ ವಿಶ್ವದ ಹಲವಾರು ನಾಯಕರು ಖಂಡಿಸಿದ್ರು. ಯಾರಿಗೂ ಕೂಡ ಈ ರೀತಿಯಾಗಿ ಸಾವು ಬರಬಾರದು ಅಂತ ಹೇಳಿದ್ರು. ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವೆ ನಡೀತಾ ಇರೋ T20 ಮ್ಯಾಚ್ ಕಲ್ಕತ್ತಾದ ಈಡನ್ಸ್ ಗಾರ್ಡನ್ ನಲ್ಲಿ ನಡೀತಾ ಇದೆ. ಈ ಒಂದು ಮ್ಯಾಚ್ ಎರಡೂ ತಂಡಕ್ಕೆ ನಿರ್ಣಾಯಕ ಅಂತ ಹೇಳ್ಬಹುದು. ಯಾವುದೇ ಒಂದು ತಂಡ ಸೋತ್ರೆ ಸೆಮಿಫೈನಲ್ ನಿಂದ ಒಂದು ತಂಡ ಹೊರಗಡೆ ಹೋಗುತ್ತೆ. ಟಾಸ್ ಅನ್ನು ಗೆದ್ದಂತ ಭಾರತದ ತಂಡ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಈ ವಿಡಿಯೋನು ರೆಕಾರ್ಡ್ ಮಾಡೋ ಹೊತ್ತಿಗೆ ಎರಡೂ ತಂಡಗಳ ಸ್ಕೋರ್ ಈ ರೀತಿಯಾಗಿತ್ತು. ಇಸ್ರೇಲ್ ಮತ್ತು ಅಮೆರಿಕ ಕೂಡಿ ಖಮೇನಿ ಅವರ ಹತ್ಯೆನ್ ಮಾಡ್ತಲ್ವಾ, ಅವರು ಹತ್ಯೆ ಮಾಡಿದ ಬೆನ್ನಲ್ಲೇ ಇದೇ ಮೊದಲ ಬಾರಿಗೆ ಇರಾನಿನ ಅಧ್ಯಕ್ಷರು ನಾವು ಅವರಿಗೆ ಸೇಡು ತೀರಿಸಿಕೊಳ್ಳುವುದೊಂದು ಕಾನೂನು ಬದ್ಧ ಹಕ್ಕು ಅಂತ ಹೇಳಿದ್ರು. ಇರಾನಿನ ಅಧ್ಯಕ್ಷರಾದಂತ ಮಸೂದ್ ಪೆಜೆಸ್ಕಿಯನ್ ಅವರು ಈ ಹತ್ಯೆಯನ್ನು ಖಂಡಿಸಿದ್ರು. ಹಾಗೆ ನಾವು ಅವರಿಗೆ ಸೇಡು ತೀರಿಸಿಕೊಳ್ಳುವುದು ನಮ್ಮ ಕಾನೂನು ಬದ್ಧ ಹಕ್ಕು ಅಂತ ಕೂಡ ಹೇಳಿದ್ರು. ಈ ಒಂದು ಹತ್ಯೆ ಇಡೀ ಮುಸ್ಲಿಮರ ವಿರುದ್ಧ ಮಾಡಿದಂತ ಒಂದು ಯುದ್ಧ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ನಿನ್ನೆ ಅಷ್ಟೇ ಇಸ್ರೇಲ್ ಇರಾನಿನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಅವರ ಕಚೇರಿ ಮೇಲೆ ದಾಳಿ ಮಾಡಿತ್ತು. ಆ ದಾಳಿಯಲ್ಲಿ ನಿನ್ನೆನೆ ಅಯತುಲ್ಲಾ ಅಲಿ ಖಮೇನಿ ಅವರು ಸಾವನ್ನಪ್ಪಿದ್ದಾರಂತ ಇಸ್ರೇಲ್ ಮತ್ತು ಅಮೆರಿಕದ ಅಧ್ಯಕ್ಷರಾದಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ರು. ಹಾಗೆ ಅಮೆರಿಕದ ಅಧ್ಯಕ್ಷರಾದಂತ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಕೂಡ ಈ ಬಗ್ಗೆ ಬರೆದುಕೊಂಡಿದ್ರು. ಈ ಘಟನೆ ಬಗ್ಗೆ ನಿನ್ನೆನೆ ಇರಾನಿನ ಕೆಲವು ಅಧಿಕಾರಿಗಳು ಕೂಡ ಹೇಳ್ತಾ ಇದ್ರು. ಇರಾನಿನ ಅಧ್ಯಕ್ಷರು ಸಾವನ್ನಪ್ಪಿರಬಹುದು ಅಂತ ಹೇಳ್ತಾ ಇದ್ರು. ಆದ್ರೆ ಆ ಬಗ್ಗೆ ಯಾವುದೇ ಒಂದು ಕನ್ಫರ್ಮ್ ಮಾಹಿತಿ ಅಂತೂ ನಿನ್ನ ಹೇಳ್ತಾ ಇರ್ಲಿಲ್ಲ ಯಾರು ಕೂಡ. ಆದ್ರೆ ಇದೀಗ ಇರಾನಿನ ಸರ್ಕಾರಿ ಸುದ್ದಿ ಮಾಧ್ಯಮವೇ ಕನ್ಫರ್ಮ್ ಮಾಡಿದೆ, ನಮ್ಮ ಸರ್ವೋಚ್ಚ ನಾಯಕ ಸಾವನ್ನಪ್ಪಿದ್ದಾರಂತ. ಇವತ್ತಿನ ದಿನ ಇರಾನಿನ ಪಾಲಿಗೆ ಒಂದು ಕರಾಳ ದಿನನೇ ಅಂತ ಹೇಳ್ಬಹುದು. ಹಾಗೆ ವಿಶ್ವದ ಒಂದು ಹಿಸ್ಟ್ರಿಯಲ್ಲಿ ಒಂದು ಹೊಸ ಮೈಲುಗಲ್ಲು ಅಂತ ಹೇಳ್ಬಹುದು. ಇದು ಯಾವ ರೀತಿ ಅಂತಂದ್ರೆ, ಇರಾನ್ ನಲ್ಲಿ ಏನ್ ಜನಗಳ ಹರಲ್ವಾ, ಆ ಜನಗಳಿಗೆ ತಮ್ಮ ನಾಯಕರನ್ನು ಕಳ್ಕೊಂಡ್ವಿ ಅಂತ ಅವರು ದುಃಖದಲ್ಲಿದ್ರೆ, ಇನ್ನೊಂದ್ ಕಡೆ ಅಮೆರಿಕ ಮತ್ತು ಆ ಅಮೆರಿಕದಲ್ಲಿರುವ ಜನಗಳಿಗೆ ನಾವು ಇರಾನಿನ ಅಧ್ಯಕ್ಷರನ್ನು ಮುಗಿಸ್ವಿ ಅಂತ ಖುಷಿಯಲ್ಲಿ ಇವರು. ಖಮೇನಿ ಅವರು 1980ರಿಂದ ಇರಾನಿನ ಸರ್ವೋಚ್ಚ ನಾಯಕರಾಗಿ ಆಳ್ತಾ ಇದ್ರು, ಅಂದಿನಿಂದ ಇಂದಿನವರೆಗೆ ಅಂತ ಹೇಳ್ಬಹುದು. 86 ವರ್ಷದ ಇವರು ಇರಾನಿನ ಸರ್ವೋಚ್ಚ ನಾಯಕರಲ್ಲದೆ ಮುಸ್ಲಿಂನ ಧರ್ಮ ಗುರುಗಳು ಕೂಡ ಆಗಿದ್ರು. ಇವ್ರೇನು ಸಾವನ್ನಪ್ಪಿದ್ರಲ್ವಾ, ಈ ಸಾವಿನ ಬಗ್ಗೆ
ಸುದ್ದಿ ಮಾಧ್ಯಮದಲ್ಲಿ ಸುದ್ದಿ ನಿರೂಪಕರು ಸುದ್ದಿ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಆ ಸುದ್ದಿ ವಾಚಕರೇನಿರ್ತಾರಲ್ವಾ, ಅವರು ಗಳಗಳನೆ ಅಳುತ್ತಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗ್ತಾ ಇದೆ. ಆ ಸುದ್ದಿ ನಿರೂಪಕರು ಏನ್ ಅಳ್ತಾ ಇದ್ರಲ್ವಾ, ಅವ್ರ ಅಳುತ್ತಿರುವ ವಿಡಿಯೋ ನೋಡಿದ್ರೆ ಯಾವ ರೀತಿಯಾಗಿ ಖಮೇನಿ ಅವರು ಜನಗಳ ಮೇಲೆ ಪ್ರಭಾವ ಬೀರಿದ್ರು ಅಂತ ತಿಳಿದು ಬರುತ್ತೆ. ಈ ಇರಾನ್, ಇಸ್ರೇಲ್ ಮತ್ತು ಅಮೆರಿಕದ ಜೊತೆ ಏನು ಯುದ್ಧ ಮಾಡ್ತಾ ಇದೆ ಅಲ್ವಾ, ಅದನ್ನು ನೋಡ್ಕೊಂಡು ಈ ಅರಬ್ ರಾಷ್ಟ್ರಗಳು ಸುಮ್ನೆ ಕೂತ್ಕೊಂಡಿದ್ವು. ಅದನ್ನು ನೋಡಿ ಇರಾನ್ ಮತ್ತಷ್ಟು ಕೋಪಗೊಂಡಿದೆ ಅಂತ ಹೇಳ್ಬಹುದು. ಅರಬ್ನ ಕೆಲವು ರಾಷ್ಟ್ರಗಳ ಮೇಲೆ ಇರಾನ್ ಮತ್ತೆ ಮಿಸೈಲ್ ದಾಳಿ ಮಾಡಿದೆ. ಇರಾನಿನ ಈ ಕ್ಷಿಪಣಿ ದಾಳಿಯಲ್ಲಿ 100ಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ದಾರಂತ ಅರಬ್ನ ಸುದ್ದಿ ಮಾಧ್ಯಮಗಳಿಂದ ತಿಳಿದು ಬರ್ತಾ ಇದೆ. ಇರಾನಿನ ಪರಮೋಚ್ಚ ನಾಯಕ, ಮುಸ್ಲಿಂನ ಧರ್ಮಗುರು ಈ ರಂಜಾನ್ ಮಾಸದಲ್ಲೇ ಸಾವನ್ನಪ್ಪಿರೋದು ಮತ್ತೆ ಈ ಯುದ್ಧ ಉದ್ವಿಗ್ನಕ್ಕೆ ಕಾರಣ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನೊಂದ್ ಕಡೆ ನೋಡಿದ್ರೆ ಇಸ್ರೇಲ್ ಕೂಡ ಈ ಯುದ್ಧವನ್ನು ಬೇಗನೆ ಮುಗಿಸೋ ರೀತಿ ಕಾಣ್ತಾ ಇಲ್ಲ. ಯಾಕಂದ್ರೆ ಇದೀಗ ಖಮೇನಿ ಅವರ ಹತ್ಯೆ ಏನಾಯ್ತು, ಇವರ ಹತ್ಯೆ ಆದ್ಮೇಲೆ ಅವರು ಈಗ ಟರ್ಕಿಗೆ ಹೋಗೋ ಸಾಧ್ಯತೆ ಇದೆ ಅಂತ ಹೇಳ್ಬಹುದು. ಟರ್ಕಿನೂ ಕೂಡ ಇಸ್ರೇಲ್ ಮೇಲೆ ಇದೇ ರೀತಿಯಾಗಿ ಪದೇ ಪದೇ ದಾಳಿ ಮಾಡ್ತಾ ಇತ್ತು. ಈ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಮತ್ತೆ ಈಗ ಇಸ್ರೇಲ್ ಮತ್ತು ಅಮೆರಿಕ ಕೂಡಿ ಏನಾದ್ರೂ ಮತ್ತೆ ಟರ್ಕಿ ಮೇಲೆ ಯುದ್ಧ ಮಾಡ್ತಾವೇನೋ ಅನಿಸ್ತಾ ಇದೆ. ಮಾಡಿದ್ರು ಮಾಡಬಹುದು. ಖಮೇನಿ ಅವರ ಹತ್ಯೆ ಬೆನ್ನಲ್ಲೇ ಮಿಡಲ್ ಈಸ್ಟ್ ನಲ್ಲಿ ಒಂದ್ ರೀತಿಯ ಯುದ್ಧದ ಕಾರ್ಮೋಡನೆ ಆವರಿಸಿದೆ ಅಂತ ಹೇಳ್ಬಹುದು. ಆಲ್ರೆಡಿ ಯುದ್ಧನೇ ನಡೀತಾ ಇದೆ, ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಯುದ್ಧ ನಡಿಬಹುದು ಅಂತ ಹೇಳಲಾಗ್ತಾ ಇದೆ. ಈ ಯುದ್ಧದ ಬಗ್ಗೆ ನಿಮಗೇನನ್ನಿಸ್ತೆ ಅಂತ ಕೆಳಗೆ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ವಿಡಿಯೋನು ಲೈಕ್ ಮಾಡಿ. ಈ ಎರಡೂ ದೇಶಗಳ ನಡುವಿನ ಯುದ್ಧ ಬೇಗನೆ ಮುಗಿಲಿ ಅಂತ ದೇವರಲ್ಲಿ ಕೇಳ್ಕೊತಾ ಈ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡೋಣ. ಇವತ್ತಿನ ಈ ಕ್ವಿಕ್ ನ್ಯೂಸ್ ಅಪ್ಡೇಟ್ ಗಳ ವಿಡಿಯೋ ಹೇಗಿತ್ತು ಅಂತ ಕೆಳಗೆ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ವಿಡಿಯೋನು ಲೈಕ್ ಮಾಡಿ. ಇದೇ ರೀತಿ ಹೊಸ ಹೊಸ ವಿಡಿಯೋಗಾಗಿ ನಮ್ಮ ಈ ಪಯಣ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.